ನಮಸ್ಕಾರ. ಕೆಮಿಕಲ್ ಬಾಂಡಿಂಗ್ 3 ಪಾರ್ಟ್ ಆಗಿದ್ವು. ಕ್ವಶನ್ಸ್ 18 ಕ್ವಶನ್ಸ್ ಆಗಿದ್ವು. ಆಮೇಲೆ ಈ ಲಾಸ್ಟ್ ವಿಡಿಯೋ ಒಳಗೆ 13 ಕ್ವಶನ್ ಏನಾಗಿತ್ತು ಮಾಡಿದ್ದೆ ನಾನು, ಬಟ್ ಅದು ಕ್ಯಾಮ್ರಾ ಪ್ರಾಬ್ಲಮಿಂದ ರೆಕಾರ್ಡ್ ಆಗಿರಲಿಲ್ಲ. ಸೊ ಆ 13 ಕ್ವಶನ್ ಈ ವಿಡಿಯೋ ಮಾಡೋಣಂತ. ಸೊ ಇಲ್ಲಿ ಏನು ಕ್ವಶನ್ ಐತಿ, ಇನ್ NO3 ಮೈನಸ್ ಅಯಾನ್, ಈ ಅಯಾನ್ ಒಳಗೆ ದ ನಂಬರ್ ಆಫ್ ಬಾಂಡ್ ಪೇರ್ಸ್ ಆ್ಯಂಡ್ ಲೋನ್ ಪೇರ್ಸ್ ಆಫ್ ಎಲೆಕ್ಟ್ರಾನ್ಸ್ ಆನ್ ನೈಟ್ರೋಜನ್ ಆಟಮ್. ಈ NO3 ಮೈನಸ್ ಅಯಾನ್ ಏನೈತಲ್ಲ ರೀ, ಅದ್ರ ಮೇಲೆ ಎಷ್ಟು ಬಾಂಡ್ ಪೇರ್ ಅಂದ್ರೆ ಅದ್ರೊಳಗಿರೋ ನೈಟ್ರೋಜನ್ ಮೇಲೆ ಎಷ್ಟು ಬಾಂಡ್ ಪೇರ್ಸ್ ಅದಾವೆ, ಎಷ್ಟು ಲೋನ್ ಪೇರ್ಸ್ ಎಲೆಕ್ಟ್ರಾನ್ಸ್ ಅದಾವೆ ಹೇಳ್ರಿ ಅಂತ ಕೇಳ್ಯಾರ. ಸೊ ಅದು ಗೊತ್ತಾಗ್ಬೇಕಂದ್ರೆ ನಾವು NO3ದು ಸ್ಟ್ರಕ್ಚರ್ ಹಾಕಬೇಕು. ಆಬ್ವಿಯಸ್ಲಿ ಏನು ನೈಟ್ರೋಜನ್ ಇಸ್ ದ ಸೆಂಟ್ರಲ್ ಆಟಮ್, 3 ಆಕ್ಸಿಜನ್ ಅದಾವೆ. ಸೊ 1 2 3. ಸೊ ನೈಟ್ರೋಜನ್ ಸೆಂಟ್ರಲ್ ಆಟಮು, 3 ಆಕ್ಸಿಜನ್. ನೈಟ್ರೋಜನ್ ಈ ಆಕ್ಸಿಜನ್ ಜೋಡಿ ಅಥವಾ ಯಾವುದ್ರ ಒಂದು ಜೋಡಿ ಡಬಲ್ ಬಾಂಡ್ ಮಾಡುತ್ತೆ, ಇನ್ನೆರಡು ಜೋಡಿ ಸಿಂಗಲ್ ಬಾಂಡ್ ಮಾಡುತ್ತೆ. ಇದ್ರ ಸ್ಟ್ರಕ್ಚರ್ ನಾವು ಥಿಯರಿ ಒಳಗೆ ಡಿಸ್ಕಸ್ ಮಾಡಿರ್ತೀವಿ. ಸೊ ಇದು NO3 ಸ್ಟ್ರಕ್ಚರ್. ಬಟ್ NO3 ಮೈನಸ್ ಹೆಂಗೆ ಬಂತು ಇದು ಅಂದ್ರೆ, ಇಲ್ಲೇ ಆಕ್ಸಿಜನ್ ಮೇಲೆ ಒಂದು ನೆಗೆಟಿವ್, ಈ ಆಕ್ಸಿಜನ್ ಮೇಲೆ ಒಂದು ನೆಗೆಟಿವ್. ಅಂದರೆ ಎರಡು ಆಕ್ಸಿಜನ್ ಜೋಡಿ ಅದು ಸಿಂಗಲ್ ಬಾಂಡ್ ಮಾಡ್ಕೊಂಡಿರ್ತೈತಲ್ರಿ, ಅದು ಆ ಆಕ್ಸಿಜನ್ ಮೇಲೆ ನೆಗೆಟಿವ್ ಚಾರ್ಜ್ ಇರ್ತೈತಿ. ಸೊ ಇದು NO3 -2 ಆಗಬೇಕಿತ್ತು. -1 ಇಲ್ಲಿ ಏನಿಲ್ಲ ಅಂದ್ರೆ 1 ಇದ್ದಂಗೆ. ಸೊ -1 ಹೆಂಗೆ ಅಂತಂದ್ರೆ, ಈಗ ನೋಡಿರಿ, ನೈಟ್ರೋಜನ್ ಎಷ್ಟನೇ ಗ್ರೂಪ್? 15 ಗ್ರೂಪ್ ಅಂದರೆ 5 ವ್ಯಾಲೆನ್ಸ್ ಎಲೆಕ್ಟ್ರಾನ್ಸ್ ಇರ್ತಾವೆ. 5 ವ್ಯಾಲೆನ್ಸ್ ಎಲೆಕ್ಟ್ರಾನ್ಸ್ ಒಳಗೆ ಅದು ಇನ್ನು 3 ಬಾಂಡ್ ಮಾಡ್ಕೋಬೋದು. ಇನ್ನು 3 ಬಾಂಡ್ ಮಾಡ್ಕೊಂಡ್ರೆ ಅದು ಆಕ್ಟೇಟ್ ಆಗುತ್ತೆ. ಬಟ್ ಇಲ್ಲಿ 4 ಬಾಂಡ್ ಮಾಡಿದೆ, 1 2 3 4 ಬಾಂಡ್ ಮಾಡ್ಕೊಳಕ್ಕೆ ಆಗಲ್ಲ. ಅದು ಇಟ್ ಕ್ಯಾನ್ ಓನ್ಲಿ ಫಾರ್ಮ್ 3 ಬಾಂಡ್ಸ್. ಆಮೇಲೆ MTD ಆರ್ಬಿಟಲ್ಸು ಇರೋಂಗಿಲ್ಲ. ಸೊ 3 ಬಾಂಡ್ಸ್ ಮಾಡ್ಕೋಬೋದು, ಬಟ್ 4 ಮಾಡೈತೆ ಅಂದ್ರೆ ಅದ್ರ ಒಳಗೆ ಇದ್ದಿದ್ದು ಒಂದು ಎಲೆಕ್ಟ್ರಾನ್ ಕಳ್ಕೊಂಡ್ರೆ ಅವಾಗ ಅದು 4ನೇದು ತೊಗೋಬೋದು. ಈಗ ಅದು 3 ತೊಗೋಬೋದು, ಬಿಕಾಸ್ ಔಟರ್ ಮೋಸ್ಟ್ ಶೆಲ್ ಒಳಗಿರೋದು 5 ಎಲೆಕ್ಟ್ರಾನ್ಸ್. ಇನ್ನು 3 ತೊಗೊಂಡ್ರೆ 8 ಆಗ್ತದೆ. ಸೊ 4ನೇದು ತೊಗೊಂಡು 4ನೇದು ಬಾಂಡ್ ಮಾಡೈತೆ ಅಂದ್ರೆ ಆ ಫಸ್ಟ್ 5ರಾಗಿಂದ 1 ಕಳ್ಕೋಬೇಕು. ಅವಾಗ 5ರಾಗಿಂದ 1 ಹೋದ್ರೆ 4, ಹೊಸ ಬರೋ 4 4 4 8. ಸೊ ಒಂದು ತಂದ್ರಾಗ ಒಂದು ಕಳ್ಕೊಂಡಿತ್ತು ಅಂದ್ರೆ ಅದ್ರ ಮೇಲೆ ಇಲ್ಲೊಂದು ಪ್ಲಸ್ ಚಾರ್ಜ್ ಬಂದಿರ್ತೈತಿ ನೈಟ್ರೋಜನ್ ಮೇಲೆ. ಓಕೆ, ಸೊ ನೈಟ್ರೋಜನ್ ಮೇಲೆ ಪ್ಲಸ್, ಪ್ರತಿಯೊಂದು ಆಕ್ಸಿಜನ್ ಮೇಲೆ ನೆಗೆಟಿವ್, ಇಲ್ಲೊಂದು ನೆಗೆಟಿವ್. ಸೊ ಓವರ್ ಆಲ್ ಇದ್ರ ಚಾರ್ಜ್ ಏನಾಯ್ತು ರೀ, -1 ಆಯ್ತು. ಯಾಕೆ -1 ಆಯ್ತು? ಇದು -1 -2 ಇದು +1. -2 + 1 will be -1. ಸೊ ಹಿಂಗೆ -2 + 1 -1. ಸೊ ಓವರ್ ಆಲ್ -1 ಚಾರ್ಜ್ ಇರುತ್ತೆ NO3 ಮೈನಸ್ ಅಯಾನ್. ಓಕೆ, ಇದು ಅಯಾನ್ ಒಳಗೆ ನಂಬರ್ ಆಫ್ ಬಾಂಡ್ ಪೇರ್ಸ್ ಎಷ್ಟು? ಇಲ್ಲೊಂದು ಪೇರ್ ಅಂದರೆ ಒಂದು ಬಾಂಡ್ ಒಳಗೆ 2 ಎಲೆಕ್ಟ್ರಾನ್ ಇತ್ತು. ಸೊ 1 ಪೇರ್ 2 3 4 4 ಬಾಂಡ್ ಪೇರ್ಸ್. ಲೋನ್ ಪೇರ್ ಆಫ್ ಎಲೆಕ್ಟ್ರಾನ್ಸ್ 1 ಕಾಣ್ತಾವನ್ರಿ, 1 ಲೋನ್ ಪೇರ್ ಅದಾವನ್ನ ಇಲ್ಲೇ ಇಲ್ಲ. ಸೊ 4 ಬಾಂಡ್ ಪೇರ್ಸ್, 0 ಲೋನ್ ಪೇರ್ಸ್, 4,0. ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. NO3 ಮೈನಸ್ ಅಯಾನ್ ಒಳಗೆ there are 4 bond pairs and 0 lone pairs. ಓಕೆ, ಸೊ ಇದು ಕ್ವಶನ್ ಹೋದ ವಿಡಿಯೋ ಒಳಗೆ ಬರಬೇಕಾಗಿತ್ತು, ಬಟ್ ಅದು ಕ್ಯಾಮ್ರಾದ ಪ್ರಾಬ್ಲಮ್ ಆಗಿದ್ದಕ್ಕೆ ಅದು ರೆಕಾರ್ಡ್ ಆಗಿರಲಿಲ್ಲ. ಸೊ ಅದನ್ನು ಈಗ ಇಲ್ಲಿ ಮಾಡೀವಿ. ಈಗ ಏನು ಮಾಡೋದು, ಈ ವಿಡಿಯೋದ ಕ್ವಶನ್ಸ್ ಸ್ಟಾರ್ಟ್ ಮಾಡೋಣ. ಓಕೆ, ನೆಕ್ಸ್ಟ್ ಕ್ವಶನ್, ಇನ್ ವಿಚ್ ಆಫ್ ದ ಫಾಲೋಯಿಂಗ್ ಪೇರ್ ಆಫ್ ಮಾಲಿಕ್ಯೂಲ್ಸ್ / ಅಯಾನ್ಸ್ the central atoms have sp2 hybridization. ಇಲ್ಲೊಂದು ಪೇರ್ ಐತಿ. ಈ 4 ಪೇರ್ ಒಳಗೆ ಯಾವ ಪೇರ್ ಎರಡದ್ದು ಸೆಂಟ್ರಲ್ ಆಟಮ್ ಅಂದರೆ ಇದ್ರಾಗಿಂದ ಬೋರಾನ್, ಇದ್ರಾಗಿಂದ ನೈಟ್ರೋಜನ್, ಎರಡದ್ದು sp2 ಹೈಬ್ರಿಡೈಸೇಷನ್ ಇರ್ಬೇಕು, ಅಥವಾ ಇದ್ರಾಗಿಂದ ನೈಟ್ರೋಜನ್, ಇದ್ರಾಗಿಂದ ಆಕ್ಸಿಜನ್. ಸೊ ಹಂಗೆ ರೆಸ್ಪೆಕ್ಟಿವ್ಲಿ ಈ ಪೇರ್ಸ್ ಒಳಗೆ ಸೆಂಟ್ರಲ್ ಆಟಮದ್ದು ಎರಡದ್ದು ಅಂದರೆ ಇದು ಎರಡದ್ದು sp2 ಹೈಬ್ರಿಡೈಸೇಷನ್ ಇರಬೇಕು. ಅಂಥ ಆಪ್ಷನ್ ಯಾವುದು ಅಂತ ಕೇಳ್ಯಾರ. ಸೊ ಆಪ್ಷನ್ ಎ ಇಂದ ನಾವು ಸ್ಟಾರ್ಟ್ ಮಾಡೋಣ. ಹೈಬ್ರಿಡೈಸೇಷನ್ ಹೆಂಗೆ ಕ್ಯಾಲ್ಕುಲೇಟ್ ಮಾಡೋದು ಆಲ್ರೆಡಿ ವಿ ಹ್ಯಾವ್ ಡಿಸ್ಕಸ್ಡ್, ಅದನ್ನು ಇಲ್ಲೇ ಅಪ್ಲೈ ಮಾಡೋಣ. BF3 ಎಷ್ಟು ಆಟಮ್ ಅಟ್ಯಾಚ್ ಆಗ್ಯಾವ ಸೆಂಟ್ರಲ್ ಆಟಮಿಗೆ? 1 2 3 ಆಟಮ್ ಅಟ್ಯಾಚ್ ಆಗ್ಯಾವ, 3 ಪ್ಲಸ್ ಬೋರಾನ್ ಮೇಲೆ ಎಷ್ಟು ಲೋನ್ ಪೇರ್ ಅದಾವೆ? ಬೋರಾನ್ 3 ವ್ಯಾಲೆನ್ಸ್ ಎಲೆಕ್ಟ್ರಾನ್ಸ್, 1 2 3 3 ಇಲ್ಲಿ ಬಾಂಡ್ ಫಾರ್ಮೇಷನ್ ಒಳಗೆ ಪಾರ್ಟಿಸಿಪೇಟ್ ಮಾಡ್ಯಾವು. ಸೊ 3 + 0 ಬಿಕಾಸ್ 0 ಲೋನ್ ಪೇರ್ಸ್. 3 ಎಲೆಕ್ಟ್ರಾನ್ ಇರುವ 3 ಬಾಂಡ್ ಫಾರ್ಮೇಷನ್ ಒಳಗೆ ಪಾರ್ಟಿಸಿಪೇಟ್ ಮಾಡ್ಯಾವ ಅಂದ್ರೆ ಲೋನ್ ಪೇರ್ ಇಲ್ಲ. ಸೊ 3 + 0 is 3. ಸೊ 3 ಅಂದ್ರೆ 1 S 2 P.
ಒಂದನೇದು ಎಸ್, 2 ಪಿ, sp2 ಹೈಬ್ರಿಡೈಸೇಷನ್. ಇದ್ರದ್ದು sp2 ಆತು ಬೋರಾನ್ ಮತ್ತು ಇದ್ರದ್ದೊಂದು ಚೆಕ್ ಮಾಡೋಣ. NO2 ಮೈನಸ್, NO2 ಮೈನಸ್. ಓಕೆ NO2 ಮೈನಸ್ ಸೆಂಟ್ರಲ್ ಆಟಮ್ ಆಬ್ವಿಯಸ್ಲಿ ಯಾವುದು? ನೈಟ್ರೋಜನ್. 2 ಆಕ್ಸಿಜನ್ ಅದಾವು, ಇಲ್ಲೊಂದು ಹಾಕಿದ್ರೆ ಇಲ್ಲಿ ಏನಾಗುತ್ತೆ ರೀ, ನೈಟ್ರೋಜನ್ 2 ಆಕ್ಸಿಜನ್ ಜೋಡಿ ಡಬಲ್ ಬಾಂಡ್ ಮಾಡಿರ್ತೀವಿ. ಇದು ಡಬಲ್ ಬಾಂಡ್ ಹೆಂಗೆ, ಸಿಂಗಲ್ ಬಾಂಡ್ ಯಾಕಲ್ಲ? ಇವು ಕ್ವಶನ್ಸ್ ಆನ್ಸರ್ ಆಗ್ಬೇಕಂದ್ರೆ ಲಿವಿಸ್ ಸ್ಟ್ರಕ್ಚರ್ ಬಗ್ಗೆ ನಾವು ಡೀಟೇಲಾಗಿ ಡಿಸ್ಕಷನ್ ಮಾಡಬೇಕಾಗ್ತೈತಿ, ವಿಚ್ ಇಸ್ ಆಲ್ರೆಡಿ ಡನ್ ವಿಚ್ ವಿಲ್ ಬಿ ಡನ್, ವಿಚ್ ವುಡ್ ಹ್ಯಾವ್ ಬೀನ್ ಡನ್ ಇನ್ ಥಿಯರಿ ಒಳಗೆ ಲಿವಿಸ್ ಸ್ಟ್ರಕ್ಚರ್ಸ್ ಬಗ್ಗೆ ನಾವು ಡಿಸ್ಕಸ್ ಮಾಡಿರ್ತೀವಿ. ಅಲ್ಲೇ ಇದು ಡಬಲ್ ಬಾಂಡ್ ಅಂತ ಗೊತ್ತಾಗಿರ್ತದೆ. ಯಾಕಂದ್ರೆ ನೋಡ್ಬೇಕು, ಹಿಂಗೆ ನಾವು ಎರಡದ್ದು ಕವರ್ ಮಾಡಿದಾಗ, ಈ ಆಕ್ಸಿಜನ್ದು ನೈಟ್ರೋಜನ್ ಎರಡದ್ದು ಕವರ್ ಮಾಡಿದಾಗ ಇದ್ರದ್ದು ಆಕ್ಟೇಟ್ ಕಂಪ್ಲೀಟ್ ಆಗಬೇಕು, ಇದ್ರದ್ದು ಆಕ್ಟೇಟ್ ಕಂಪ್ಲೀಟ್ ಆಗಬೇಕು. ಹಂಗೆ ಅದ್ರ ಮೇಲೆ ಡಿಸೈಡ್ ಮಾಡ್ತೀವಿ ನಾವು, ಇಲ್ಲಿ ಸಿಂಗಲ್ ಬಾಂಡ್ ಆಗುತ್ತೋ ಡಬಲ್ ಬಾಂಡ್ ಆಗುತ್ತೋ ಏನಂತಂದು. ಓಕೆ, ಸೊ ಇಲ್ಲಿ N ಡಬಲ್ ಬಾಂಡು, ಇಲ್ಲೂ N ಡಬಲ್ ಬಾಂಡು. ಸೊ ಇದ್ರದ್ದು ಹೈಬ್ರಿಡೈಸೇಷನ್ ಕ್ಯಾಲ್ಕುಲೇಟ್ ಮಾಡ್ಬೇಕೀಗ. ಎಷ್ಟು ಆಟಮ್ ಅಟ್ಯಾಚ್ ಆಗ್ಯಾವು? 2 ಪ್ಲಸ್ ಲೋನ್ ಪೇರ್ಸ್ ಎಷ್ಟು? ಓಕೆ, ಲೋನ್ ಪೇರ್ಸ್ ಎಷ್ಟು? ನೈಟ್ರೋಜನ್ ಹ್ಯಾಸ್ 5 ವ್ಯಾಲೆನ್ಸ್ ಎಲೆಕ್ಟ್ರಾನ್ಸ್. ಅದರೊಳಗೆ ಇಲ್ಲಿ 1 2 3 4 ಎಲೆಕ್ಟ್ರಾನ್ಸ್ ಹ್ಯಾವ್ ಪಾರ್ಟಿಸಿಪೇಟೆಡ್ ಇನ್ ಬಾಂಡ್ ಫಾರ್ಮೇಷನ್. ಇಲ್ಲೇ ನೋಡ್ರಿ 1 2 3 4 ಬಾಂಡ್ ಫಾರ್ಮೇಷನ್ ಪಾರ್ಟಿಸಿಪೇಟ್ ಆಗ್ಯಾವ. ಎಷ್ಟು ಉಳಿದು? ಒಂದು ಉಳಿತು. ಆಮೇಲೆ ಇದು ಒಂದು ಮೈನಸ್ ಚಾರ್ಜ್ ಬಂದಿತ್ತಲ್ಲ. ಮೈನಸ್ ಚಾರ್ಜ್ ಬಂದಿದ್ದರೆ ಏನಾಗುತ್ತೆ? ಇಟ್ ಹ್ಯಾಸ್ ಗೇನ್ಡ್ 1 ಎಲೆಕ್ಟ್ರಾನ್. ಮೊದಲು ಇಲ್ಲಿ ಒಂದು ಉಳಿದಿತ್ತು ನೈಟ್ರೋಜನ್ ಮೇಲೆ, ಇನ್ನೊಂದು ಅದು ತೊಗೊಂಡಿತ್ತು ಅಂದರೆ 2 ಎಲೆಕ್ಟ್ರಾನ್ ಉಳಿದು, ಅಂದರೆ 1 ಲೋನ್ ಪೇರ್. 2 ಅಡ್ಜಸೆಂಟ್ ಆಟಮ್ಸ್ ಅಟ್ಯಾಚ್ ಆಗ್ಯಾವು. ಸೊ 2 ಪ್ಲಸ್ 1 ಲೋನ್ ಪೇರ್ ಇಸ್ ಈಕ್ವಲ್ಸ್ ಟು 3 ಅಂದರೆ 1 ಇತ್ತು ಎಸ್, ಆಮೇಲೆ 2 ಪಿ, sp2 ಹೈಬ್ರಿಡೈಸೇಷನ್. ಸೊ ಇದು sp2, ಇದು sp2. ಸೊ ಯಾವ್ದು sp2 ಅಂತ ಕೇಳಿದ್ರು, ಇದರ BF3 ಒಳಗೆ ಬೋರಾನ್ sp2, NO2 ಮೈನಸ್ ಒಳಗೆ Nsp2. ಸೊ ಮುಂದೆ ನಾವು ಹೋಗೋ ಅವಶ್ಯಕತೆನೇ ಇಲ್ಲ. ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ವಿಲ್ ಮೂವ್ ಆನ್ ಟು ದ ನೆಕ್ಸ್ಟ್ ಕ್ವಶನ್. ಓಕೆ, ನೆಕ್ಸ್ಟ್ ಕ್ವಶನ್. ವಾಟ್ ಈಸ್ ದ ಡಾಮಿನೆಂಟ್ ಇಂಟರ್ಮಾಲಿಕ್ಯುಲರ್ ಫೋರ್ಸ್? ಇಂಟರ್ಮಾಲಿಕ್ಯುಲರ್ ಇದು ಸ್ವಲ್ಪ ಇಲ್ಲಿ ಕಟ್ ಆಗಿತ್ತು ಅಂದರೆ ಐ ಆಮ್ ರೀಡಿಂಗ್ ಇಟ್ ಫಾರ್ ಯು. ಇಂಟರ್ಮಾಲಿಕ್ಯುಲರ್ ಫೋರ್ಸ್ or bond that must be overcome in converting liquid CH3OH to a gas. Liquid CH3OH, methyl alcohol to methanol to a gas. ಅದು ಲಿಕ್ವಿಡ್ ಫಾರ್ಮ್ನಾಗ ಇರ್ತೈತಿ. ಅದನ್ನ ಗ್ಯಾಸ್ ಆಗಿ ಕನ್ವರ್ಟ್ ಮಾಡ್ಬೇಕಂದ್ರೆ ಅದರೊಳಗಿಂದ ಯಾವುದು ಇಂಟರ್ ಮಾಲಿಕ್ಯುಲರ್ ಫೋರ್ಸನ್ನು ನಾವು ಬ್ರೇಕ್ ಮಾಡಬೇಕು ಅಥವಾ ಓವರ್ಕಮ್ ಮಾಡಬೇಕು ಅಂತ ಕೇಳ್ಯಾರ. ಅಂದರೆ ಲಂಡನ್ ಫೋರ್ಸು, ಹೈಡ್ರೋಜನ್ ಬಾಂಡು, ಡೈಪೋಲ್ ಇಂಟ್ರಾಕ್ಷನ್ನು, ಕೋವೆಲೆಂಟ್ ಬಾಂಡು ಅಂತ. ಸೊ ವೆರಿ ಸಿಂಪಲ್ ಐತಿ. ಇಂಟರ್ಮಾಲಿಕ್ಯುಲರ್ ಅಂದ್ರೆ ಒಂದು ಮಾಲಿಕ್ಯೂಲ್ ಮತ್ತು ಇನ್ನೊಂದು ಮಾಲಿಕ್ಯೂಲ್ ನಡು, ಒಂದು ಮಾಲಿಕ್ಯೂಲ್ ಮತ್ತು ಇನ್ನೊಂದು ಮಾಲಿಕ್ಯೂಲ್ ನಡುವುದ್ರೆ ಇಂಟರ್ ಮಾಲಿಕ್ಯುಲರ್, ವಿದಿನ್ ದ್ಯಾಟ್ ಮಾಲಿಕ್ಯುಲರ್ ಇದ್ರೆ ಇಂಟ್ರಾ ಮಾಲಿಕ್ಯುಲರ್. ಸೊ ಇದು ಇಂಟರ್ ಅಂದ್ರೆ, ಸೊ ಒಂದು CH3 ಮತ್ತು ಇನ್ನೊಂದು CH3OH, ಇನ್ನೊಂದು CH3OH ನಡು ಯಾವ ಬಾಂಡ್ ಇರ್ತೈತಿ ನೋಡ್ರಿ. ಇಟ್ಸ್ ಸಿಂಪಲ್. ಇಲ್ಲೇ ಇದ್ರದ್ದು ಹೈಡ್ರೋಜನ್, ಇದ್ರದ್ದು ಆಕ್ಸಿಜನ್ ನಡು ಯಾವ ಬಾಂಡ್ ಇರ್ತೈತೆ ರೀ? ಹೈಡ್ರೋಜನ್ ಬಾಂಡ್ ಇರ್ತೈತೆ. ಹೈಡ್ರೋಜನ್ ಬಾಂಡ್ ಇದ್ರ ನಡು ಆಗುತ್ತೆ. ಹೈಡ್ರೋಜನ್ ಮತ್ತು ಫಾನ್ ನಡು ಅಂದ್ರೆ ಫ್ಲೋರಿನ್, ಆಕ್ಸಿಜನ್, ಹೈಡ್ರೋಜನ್. ಸೊ ಇಲ್ಲಿರೋ ಆಕ್ಸಿಜನ್, ಇಲ್ಲಿರೋ ಹೈಡ್ರೋಜನ್, ಅಥವಾ ಇಲ್ಲಿರೋ ಆಕ್ಸಿಜನ್, ಇಲ್ಲಿರೋ ಹೈಡ್ರೋಜನ್ ನಡು ಹೈಡ್ರೋಜನ್ ಬಾಂಡ್ ಆಗುತ್ತೆ. ಈ ಬಾಂಡ್ಸನ್ನು ಬ್ರೇಕ್ ಮಾಡಿದಾಗ ಲಿಕ್ವಿಡ್ ಇದು ಗ್ಯಾಸ್ ಆಗುತ್ತೆ. ಇಂಟರ್ ಮಾಲಿಕ್ಯುಲರ್ ಫೋರ್ಸನ್ನು ಬ್ರೇಕ್ ಮಾಡಿದಾಗ ಸಾಲಿಡ್ ಇದು ಲಿಕ್ವಿಡ್ ಆಗುತ್ತೆ, ಲಿಕ್ವಿಡ್ ಇದ್ದು ಗ್ಯಾಸ್ ಆಗುತ್ತೆ. ಯಾಕಂದರೆ ಸಾಲಿಡ್ ಮಾಲಿಕ್ಯೂಲ್ಸ್ ಆರ್ ವೆರಿ ಟೈಟ್ಲಿ ಹೆಲ್ಡ್. ಅದರದ್ದು ಫೋರ್ಸ್ ಬ್ರೇಕ್ ಮಾಡಿದರೆ ಸ್ವಲ್ಪ ದೂರ ಹೋಗ್ತಾವೆ, ಲಿಕ್ವಿಡ್ ಹಿಂಗೆ ಅನ್ಕೋಬೋದು ನಾವು, ಲಿಕ್ವಿಡ್ ಆಗ್ತಾವೆ. ಲಿಕ್ವಿಡ್ಸದ್ದು ಮತ್ತು ಬಾಂಡ್ಸ್ ಬ್ರೇಕ್ ಮಾಡಿ ಇನ್ನೂ ದೂರ ಹೋಗ್ತಾವೆ, ಗ್ಯಾಸ್ ಆಗ್ತಾವೆ. ಸೊ ಈ ಇಂಟರ್ಮಾಲಿಕ್ಯುಲರ್ ಫೋರ್ಸನ್ನು ಬ್ರೇಕ್ ಮಾಡಿದ್ರೆ ಈ ಲಿಕ್ವಿಡ್ ಮಿಥೈಲ್ ಆಲ್ಕೋಹಾಲ್ ಇದ್ದು ಗ್ಯಾಸ್ ಆಗಿ ಕನ್ವರ್ಟ್ ಆಗುತ್ತೆ. ಸೊ ಯಾವ ಬಾಂಡ್? ಹೈಡ್ರೋಜನ್ ಬಾಂಡ್. ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಓಕೆ, ನೆಕ್ಸ್ಟ್ ಕ್ವಶನ್ ಡೈಪೋಲ್ ಮೂಮೆಂಟ್ ಮೇಲೆ ಐತಿ. ನೋಡಿರಿ, ಒಂದು ಪ್ಯಾಟರ್ನ್ ನೀವು ಅಬ್ಸರ್ವ್ ಮಾಡಿರ್ತೀರಿ ಈ ಚಾಪ್ಟರ್ ಒಳಗೆ, ನೋಡಿದ್ರಿ ಅಂದ್ರೆ ಈ ನಾನು ವೀಡಿಯೋಸ್ ಫಸ್ಟಿಂದ. ಜನರಲಿ ಈ ಚಾಪ್ಟರ್ ಮೇಲೆ ಕ್ವಶನ್ಸ್ ಎದ್ರ ಮೇಲೆ ಬರ್ತಾವೆ? ಬಾಂಡ್ ಆರ್ಡರ್ ಮೇಲೆ ಬರ್ತಾವೆ, ಬಾಂಡ್ ಲೆಂತ್ ಮೇಲೆ ಬರ್ಬೋದು, ಹೈಬ್ರಿಡೈಸೇಷನ್ ಆಫ್ ದ ಸೆಂಟ್ರಲ್ ಆಟಮ್ ಮೇಲೆ ಬರ್ಬೋದು, ಡೈಪೋಲ್ ಮೂಮೆಂಟ್ ಮೇಲೆ ಬರ್ಬೋದು. ಇವು 4 ಇಂಪಾರ್ಟೆಂಟ್ ಟಾಪಿಕ್ಸ್. ಈ ಟಾಪಿಕ್ಸ್ ಮೇಲೆ ಕ್ವಶನ್ಸ್ ರಿಪೀಟ್ ಹಾಕೊತ ಇರ್ತಾವೆ. ಇಟ್ ಡಸಂಟ್ ಮೀನ್ ದಟ್ ಬೇರೆ ಟಾಪಿಕ್ ಮೇಲೆ ಬರೋಂಗೇ ಇಲ್ಲ, ಬರ್ತಾವೆ. ಬಟ್ ಈ 4 ಟಾಪಿಕ್ ಮೇಲೆ ಜಾಸ್ತಿ ಕ್ವಶನ್ಸ್ ಬರ್ತಾವೆ. ಓಕೆ, ಇರಲಿ. ಸೊ ಈ ಕ್ವಶನ್ ಏನೈತಿ? ಪೊಲಾರಿಟಿ ಇನ್ ಅ ಮಾಲಿಕ್ಯೂಲ್ ಆ್ಯಂಡ್ ಹೆನ್ಸ್ ದ ಡೈಪೋಲ್ ಮೂಮೆಂಟ್ ಡಿಪೆಂಡ್ಸ್ ಪ್ರೈಮರಿಲಿ ಇಲ್ಲಿ ಕಟ್ಟಾಗಿತ್ತು ಅಂದ್ರೆ ಅದು ಅಂದರೆ ಇಲ್ಲೇ ಎಂಡ್ ಆಗಿತ್ತು ನಮ್ಮದು ಕ್ಯಾಮ್ರಾದ ಕವರೇಜ್ ಅಂದರೆ ಐ ರೀಡ್ ಫಾರ್ ಯು, ಲಿಸನ್ ಟು ದ್ಯಾಟ್. ಡಿಪೆಂಡ್ಸ್ ಪ್ರೈಮರಿಲಿ ಆನ್ ಎಲೆಕ್ಟ್ರೋನೆಗೆಟಿವಿಟಿ ಆಫ್ ದ ಕಾನ್ಸ್ಟಿಟ್ಯೂಯೆಂಟ್ ಆಟಮ್ಸ್
ಆ್ಯಂಡ್ ಶೇಪ್ ಆಫ್ ಅ ಮಾಲಿಕ್ಯೂಲ್, ಅದ್ರ ಶೇಪ್ ಮೇಲೆ ಡಿಪೆಂಡ್ ಮತ್ತು ಆ ಕಾನ್ಸ್ಟಿಟ್ಯೂಯೆಂಟ್ ಆಟಮ್ಸ್ ಎಲೆಕ್ಟ್ರೋನೆಗೆಟಿವಿಟಿ ಮೇಲೆ ಡಿಪೆಂಡ್, ಏನೇನು ಪೊಲ್ಯಾರಿಟಿ ಮತ್ತು ಡೈಪೋಲ್ ಮೂಮೆಂಟ್. ಓಕೆ, ವಿಚ್ ಆಫ್ ದ ಫಾಲೋಯಿಂಗ್ ಹ್ಯಾಸ್ ದ ಹೈಯೆಸ್ಟ್ ಡೈಪೋಲ್ ಮೂಮೆಂಟ್? ಇವು ಇಷ್ಟರೊಳಗೆ ಹೈಯೆಸ್ಟ್ ಡೈಪೋಲ್ ಮೂಮೆಂಟ್ ಎದುರಾಗಿರ್ತೈತಿ ಅಂತ ಕೇಳಿ ನಾವು ಡೈರೆಕ್ಟ್ಲಿ ಏನು ಕೇಳ್ಬೋದಿತ್ತು, ವಿಚ್ ಆಫ್ ದ ಫಾಲೋಯಿಂಗ್ ಹ್ಯಾಸ್ ದ ಹೈಯೆಸ್ಟ್ ಡೈಪೋಲ್ ಮೂಮೆಂಟ್ ಅಂತ. ಬಟ್ ಅದಕ್ಕಿಂತ ಮೊದಲು ನಿಮ್ಗೆ ಅರ್ಥ ಮಾಡ್ಸೋಣ, ಪೊಲ್ಯಾರಿಟಿ ಮತ್ತು ಡೈಪೋಲ್ ಮೂಮೆಂಟ್ ಎದ್ರ ಮೇಲೆ ಡಿಪೆಂಡ್ ಆಗುತ್ತೆ, ಶೇಪ್ ಆಫ್ ದ ಮಾಲಿಕ್ಯೂಲ್ ಮೇಲೆ ಡಿಪೆಂಡ್ ಆಗುತ್ತೆ ಮತ್ತು ಆ ಮಾಲಿಕ್ಯೂಲ್ ಒಳಗಿರೋ ಆಟಮ್ಸ್ದ ಎಲೆಕ್ಟ್ರೋನೆಗೆಟಿವಿಟಿ ಮೇಲೆ ಡಿಪೆಂಡ್ ಆಗುತ್ತೆ. ಇದನ್ನು ಹೇಳೋ ಅವಶ್ಯಕತೆ ಇಲ್ಲ, ಕ್ವಶನ್ನಾಗ ಜನರಲಿ ಹಿಂಗೆ ಕೇಳಂಗಿಲ್ಲ, ಡೈರೆಕ್ಟ್ ಇಷ್ಟ ಕೇಳ್ತಾರೆ. ಅಂದರೂ ಹೇಳೋಣ, ನೀವು ಈಗ ಒಂದು ರೀಸನ್ ಸಿಕ್ಕಂಗೆ ಆಯ್ತು ನಿಮಗೆ ಪಾಯಿಂಟ್ ನೆನಪಿಟ್ಕೊಳಕ್ಕೆ. ಏನು ಡೈಪೋಲ್ ಮೂಮೆಂಟ್ ಎದ್ರ ಮೇಲೆ ಡಿಪೆಂಡ್ ಆಗ್ತೈತಿ, ಶೇಪ್ ಆಫ್ ದ ಮಾಲಿಕ್ಯೂಲ್ ಆ್ಯಂಡ್ ಎಲೆಕ್ಟ್ರೋನೆಗೆಟಿವಿಟಿ ಆಫ್ ದ ಕಾನ್ಸ್ಟಿಟ್ಯೂಯೆಂಟ್ ಆಟಮ್ಸ್. ಓಕೆ, ವಿಚ್ ಆಫ್ ದ ಫಾಲೋಯಿಂಗ್ ಹ್ಯಾಸ್ ದ ಹೈಯೆಸ್ಟ್ ಡೈಪೋಲ್ ಮೂಮೆಂಟ್? ಈಗ ಆಪ್ಷನ್ಸ್ ಬರೋಣ. ಒಂದಿತ್ತು ಕಾರ್ಬನ್ ಡೈಆಕ್ಸೈಡ್, CO2, C double bond O. ಇಲ್ಲಿ ಏನು, ಫಾರ್ ಎಕ್ಸಾಂಪಲ್ ಐ ಕ್ಯಾನ್ ಸೇ ನೋಡ್ರಿ, ಇಲ್ಲಿ ಆಕ್ಸಿಜನ್ ಇಸ್ ಮೋರ್ ಎಲೆಕ್ಟ್ರೋನೆಗೆಟಿವ್ ದೆನ್ ಕಾರ್ಬನ್, ಸೊ ಇಲ್ಲೇ ಪೊಲಾರಿಟಿ ಇರ್ತೈತಿ. ಸೊ ಇಲ್ಲಿ ಆಕ್ಸಿಜನ್ ಇಸ್ ಮೋರ್ ಎಲೆಕ್ಟ್ರೋನೆಗೆಟಿವ್ ದೆನ್ ಕಾರ್ಬನ್, ಸೊ ಇಲ್ಲೇನು ಪೊಲಾರಿಟಿ ಇರ್ತೈತಿ ಅಂತ ಹೇಳ್ಬೋದು. ಬಟ್ ಇಲ್ಲಿ ಏನಿರ್ತೈತಿ, ಈ ಕಡೆನೂ ಅಷ್ಟೇ ಇರ್ತೈತಿ. ಸೊ ಇಲ್ಲಿ ಡೈಪೋಲ್ ಮೂಮೆಂಟ್, ಈ ಡೈಪೋಲ್ ಮೂಮೆಂಟ್ ಕ್ಯಾನ್ಸಲ್ ಆಗ್ಬಿಡ್ತಾವೆ. ಸೊ ಇದ್ರಾಗ ಏನೂ ಡೈಪೋಲ್ ಮೂಮೆಂಟ್ ಇಲ್ಲ, ಬಿಕಾಸ್ ಪೊಲಾರಿಟಿನೂ ಇಲ್ಲ. ಸೊ ಆಪ್ಷನ್ ಎ ಡೈಪೋಲ್ ಮೂಮೆಂಟ್ 0. ಆಪ್ಷನ್ ಬಿ HI, hydrogen iodide. Iodine is more electronegative than hydrogen, so there will be either partial negative, partial positive. ಸೊ ಪೊಲಾರಿಟಿ ಇರ್ತೈತಿ, ಡೈಪೋಲ್ ಮೂಮೆಂಟ್ ಒಂದು ಲೆವೆಲಿಗೆ ಇರ್ತೈತಿ. ಆದ್ರೆ ಈ C ಮತ್ತು Dಕಿನ ಇಲ್ಲಿ ಕಡಿಮೆ ಇರ್ತೈತಿ. ಯಾಕಂದ್ರೆ ಇಲ್ಲಿ ನಿಮ್ಗೆ ತೋರಿಸಿ ನಾನು C ನೋಡ್ರಿ, ಇಲ್ಲಿ ಆಕ್ಸಿಜನ್ ಇಸ್ ಸೆಂಟ್ರಲ್ ಆಟಮ್, ಹೈಡ್ರೋಜನ್. ಓಕೆ, SO2, ಸಲ್ಫರ್ ಇಸ್ ಸೆಂಟ್ರಲ್ ಆಟಮ್. ಈ ಕಡೆ ಒಂದು ಆಕ್ಸಿಜನ್, ಈ ಕಡೆ ಒಂದು ಆಕ್ಸಿಜನ್, ಒಂದು ಡಬಲ್ ಬಾಂಡ್ ಇರ್ತೈತಿ, ಒಂದು ಸಿಂಗಲ್ ಬಾಂಡ್ ಇರ್ತೈತಿ. ಈಗ ಇದಂತೂ ಡೈಪೋಲ್ ಮೂಮೆಂಟ್ ಇಲ್ಲ, ಇದ್ರಾಗ ಒಂದು ಲೆವೆಲಿಗೆ ಐತಿ. ಈಗ ಇದು ಕಂಪೇರ್ ಮಾಡಿರಿ, ಈಗ ನೋಡಿರಿ, ಇಲ್ಲಿ ಸಲ್ಫರ್ ಆಕ್ಸಿಜನ್ ಕಂಪೇರ್ ಮಾಡಿದ್ರೆ ಡೆಫಿನೆಟ್ಲಿ ಆಕ್ಸಿಜನ್ ಇಸ್ ಮೋರ್ ಎಲೆಕ್ಟ್ರೋನೆಗೆಟಿವ್ ದೆನ್ ಸಲ್ಫರ್. ಸೊ ಇಲ್ಲಿ ನೆಗೆಟಿವ್, ಪಾಸಿಟಿವ್ ಇರ್ತೈತಿ, ಇಲ್ಲಿ ಪೊಲಾರಿಟಿ ಇರ್ತೈತಿ, ಡೈಪೋಲ್ ಮೂಮೆಂಟ್ ಇರ್ತೈತಿ. ಆದ್ರೆ ಸಲ್ಫರ್ ಆಕ್ಸಿಜನ್ ಕಂಪೇರ್ ಮಾಡಿದ್ರೆ ಆಕ್ಸಿಜನ್ ಹೈಡ್ರೋಜನ್ ನೋಡು ಎಲೆಕ್ಟ್ರೋನೆಗೆಟಿವಿಟಿ ಡಿಫ್ರೆನ್ಸ್ ಭಾಳ ಐತಿ. ಸೊ ಈ ಆಕ್ಸಿಜನ್ ಇಸ್ ಮೋರ್ ಎಲೆಕ್ಟ್ರೋನೆಗೆಟಿವ್ ದೆನ್ ಸಲ್ಫರ್. ಸೊ ಇಲ್ಲೇ ಇರೋ ಪೊಲಾರಿಟಿ ಇದಕ್ಕಿಂತ ಜಾಸ್ತಿ ಇರ್ತೈತೆ, ಸೊ ಇಲ್ಲಿ ಡೈಪೋಲ್ ಮೂಮೆಂಟ್ ಜಾಸ್ತಿ ಇರ್ತೈತಿ. ಇಲ್ಲಿ ಪೊಲಾರಿಟಿ ಇದಕ್ಕಿಂತ ಜಾಸ್ತಿ ಇರ್ತೈತಿ, ಸೊ ಇಲ್ಲಿ ಡೈಪೋಲ್ ಮೂಮೆಂಟು ಜಾಸ್ತಿ ಇರ್ತೈತಿ. ಸೊ ವಿಚ್ ಆಫ್ ದ ಫಾಲೋಯಿಂಗ್ ಆಸ್ ಹೈಯೆಸ್ಟ್ ಡೈಪೋಲ್ ಮೂಮೆಂಟ್ ಅಂದರೆ ಆಪ್ಷನ್ ಸಿ, ವಾಟರ್ ಇಸ್ ದ ಆನ್ಸರ್. ಓಕೆ, ವಿಲ್ ಮೂವ್ ಆನ್ ಟು ದ ನೆಕ್ಸ್ಟ್ ಕ್ವಶನ್. ಓಕೆ, ನೆಕ್ಸ್ಟ್ ಕ್ವಶನ್. Which one of the following has the minimum bond length? Again, this is a simple question. Either it type already one question ಮಾಡಿವಿ ನಾವು. ಸೊ ಬೇಸ್ಡ್ ಆನ್ ದ್ಯಾಟ್ ಈಸಿಲಿ ನೀವು ಇಲ್ಲೇ ಕ್ಯಾಲ್ಕುಲೇಟ್ ಮಾಡಿ ಹೇಳಬೇಕಾಗುತ್ತೆ, ಹೇಳೋಕ್ಕಾಗುತ್ತೆ. ಈಸಿಲಿ ನೀವು ಇದನ್ನು ಮಾಡಬಹುದು. ವಿಚ್ ಒನ್ ಆಫ್ ದ ಫಾಲೋಯಿಂಗ್ ಹ್ಯಾಸ್ ದ ಮಿನಿಮಮ್ ಬಾಂಡ್ ಲೆಂತ್? ಸೊ ಎದ್ರದ್ದು ಬಾಂಡ್ ಆರ್ಡರ್ ಮ್ಯಾಕ್ಸಿಮಮ್ ಇರುತ್ತಾ, ಅದರದ್ದು ಮಿನಿಮಮ್ ಬಾಂಡ್ ಲೆಂತ್ ಇರುತ್ತೆ. ಬಿಕಾಸ್ ನಾವು ಇದನ್ನು ಡಿಸ್ಕಸ್ ಮಾಡಿದ್ವಿ. ಬಾಂಡ್ ಆರ್ಡರ್ ಜಾಸ್ತಿ ಅಂದ್ರೆ ದೇರ್ ಟೈಟ್ಲಿ ಹೆಲ್ಡ್ ಅಂದ್ರೆ ಹತ್ತಿರ ಇರ್ತಾವೆ, ಬಾಂಡ್ ಲೆಂತ್ ಕಡಿಮೆ ಇರ್ತೈತಿ. ಬಾಂಡ್ ಆರ್ಡರ್ ಕಡಿಮೆ ಇದೆ ಅಂದ್ರೆ ದೇರ್ ಲೂಸ್ಲಿ ಹೆಲ್ಡ್ ಅಂತ ಅನ್ಬೋದು, ಅವಾಗ ಲೆಂತ್ ಜಾಸ್ತಿ ಇರ್ತೈತಿ. ಸೊ ಬಾಂಡ್ ಆರ್ಡರ್ ಜಾಸ್ತಿ ಅಂದ್ರೆ ಲೆಂತ್ ಕಡಿಮೆ, ಬಾಂಡ್ ಆರ್ಡರ್ ಕಡಿಮೆ ಅಂದ್ರೆ ಲೆಂತ್ ಜಾಸ್ತಿ. ದೇ ಆರ್ ಇನ್ವರ್ಸ್ಲಿ ಪ್ರಪೋರ್ಷನಲ್. ಸೊ ಎದ್ರದ್ದು ಬಾಂಡ್ ಆರ್ಡರ್ ಮ್ಯಾಕ್ಸಿಮಮ್ ಐತಿ? O2 ನೋಡ್ರಿ, 16 ಎಲೆಕ್ಟ್ರಾನ್ಸ್, 2 ಎಕ್ಸ್ಟ್ರಾ ಗೇನ್ ಮಾಡಿತ್ತು ಅಂದ್ರೆ 18 ಎಲೆಕ್ಟ್ರಾನ್ಸ್. ಇದು ಏನು ನ್ಯೂಟ್ರಲ್ ಐತಿ, ಸೊ 16 ಎಲೆಕ್ಟ್ರಾನ್ಸ್. ಇದು 16 ಒಂದು ಕಳ್ಕೊಂಡಿದೆ ಅಂದರೆ 15, ಇದು 16 ಒಂದು ಏನು ಮಾಡಿತ್ತು ಅಂದರೆ 17. ಸೊ ನಮಗೆ ಗೊತ್ತು 14 ಅಂದರೆ ಬಾಂಡ್ ಆರ್ಡರ್ 3, 15 ಅಂದ್ರೆ 2.5, 16 ಅಂದ್ರೆ 2, 17 ಅಂದ್ರೆ 1.5 ಬಾಂಡ್ ಆರ್ಡರ್, 18 ಅಂದ್ರೆ 1. ಸೊ ಇದ್ರೊಳಗೆ ಎದ್ರದ್ದು ಹೈಯೆಸ್ಟ್ ಬಾಂಡ್ ಲೆಂತ್ ಐತಿ? 18, 1, 16, 2, 15, 2.5, 17, 1.5. ಸೊ 2, 1, 1.5, 2.5 ಹೈಯೆಸ್ಟ್ ಬಾಂಡ್ ಆರ್ಡರ್. ಹೈಯೆಸ್ಟ್ ಬಾಂಡ್ ಆರ್ಡರ್ ಅಂದರೆ ಇದ್ರ ಮಿನಿಮಮ್ ಬಾಂಡ್ ಲೆಂತ್ ಇರ್ತೈತಿ. ಎದ್ರದ್ದು ಬಾಂಡ್ ಆರ್ಡರ್ ಹೈಯೆಸ್ಟ್ ಇರ್ತೈತಿ, ಅದ್ರ ಬಾಂಡ್ ಲೆಂತ್ ಮಿನಿಮಮ್ ಇರ್ತೈತಿ. ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ಈ ಟೈಪ್ ಒಂದು ಮಾಡಿದ್ವಿ ನಾವು. ಸೊ ಇಲ್ಲಿ ಈಸಿಲಿ ಅದು ನಾವು ಏನು ಕಲ್ತಿದ್ವಿ ಅದನ್ನ ಅಪ್ಲೈ ಮಾಡಿ ಇಲ್ಲೇ ಮಾಡಬಹುದು. ಓಕೆ, ನೆಕ್ಸ್ಟ್ ಕ್ವಶನ್ ಇವನು. ಓಕೆ, ನೆಕ್ಸ್ಟ್ ಕ್ವಶನ್.
ನಂಬರ್ ಆಫ್ ಪೈ ಬಾಂಡ್ಸ್ ಆ್ಯಂಡ್ ಸಿಗ್ಮಾ ಬಾಂಡ್ಸ್ ಇನ್ ದ ಫಾಲೋಯಿಂಗ್ ಸ್ಟ್ರಕ್ಚರ್ ಈಸ್ ಇಲ್ಲೊಂದು ಸ್ಟ್ರಕ್ಚರ್ ಕೊಟ್ಟಾರ, ಅದ್ರಾಗ ಎಷ್ಟು ಸಿಗ್ಮಾ ಬಾಂಡ್ಸ್ ಅದಾವು ಎಷ್ಟು ಪೈ ಬಾಂಡ್ಸ್ ಅದಾವು ಕೇಳ್ಯಾರ. ಸೊ ಇಟ್ಸ್ ವೆರಿ ಸಿಂಪಲ್. ಫಸ್ಟ್ ವಿಲ್ ಕ್ಯಾಲ್ಕುಲೇಟ್ ದ ನಂಬರ್ ಆಫ್ ಪೈ ಬಾಂಡ್ಸ್. ಎಲ್ಲೆಲ್ಲಿ ಡಬಲ್ ಬಾಂಡ್ ಇರ್ತೈತಿ ನಮ್ಗೆ ಗೊತ್ತು, ಒಂದು ಸಿಗ್ಮಾ ಬಾಂಡ್ ಇರ್ತೈತಿ, ಒಂದು ಪೈ ಬಾಂಡ್ ಇರ್ತೈತಿ. ಸೊ ಎಲ್ಲೆಲ್ಲಿ ಡಬಲ್ ಬಾಂಡ್ ಅದಾವ ಅಂದ್ರೆ ಇಲ್ಲೇ 1 2 3 4 5. ಸೊ 5 ಪೈ ಬಾಂಡ್ ಅದಾವೆ. ಸೊ ಆಪ್ಷನ್ ಎ ಅಲ್ಲ, ಆಪ್ಷನ್ ಬಿ ಅಲ್ಲ. ಆಪ್ಷನ್ ಎ 6, 19 ಅಂದರೆ 6 ಪೈ ಬಾಂಡ್ಸ್, 19 ಸಿಗ್ಮಾ ಬಾಂಡ್ಸ್. ಆಪ್ಷನ್ ಬಿ 4 ಪೈ ಬಾಂಡ್ಸ್, 20 ಸಿಗ್ಮಾ ಬಾಂಡ್ಸ್. ಇದಂತೂ ಅಲ್ಲ, ಇದಂತೂ ಅಲ್ಲ. ಸೊ ಎಲ್ಲೆಲ್ಲಿ 5 ಐತಿ, ಆಪ್ಷನ್ ಸಿ ಒಳಗೆ 5 ಐತಿ, ಆಪ್ಷನ್ ಡಿ ಒಳಗೆ 5 ಐತಿ. ಸೊ ಇದು ಇರ್ಬೋದು, ಇದು ಇರ್ಬೋದು. ಸಿಗ್ಮಾ ಬಾಂಡ್ ಎಣಿಸ್ಬೇಕು, ಸಿಗ್ಮಾ ಬಾಂಡ್ ಎಷ್ಟು ಅದಾವೆ. ಸೊ ಇಲ್ಲೇ ಇದನ್ನು ಬಿಡಬಾರ್ದು. ಈಗ ಅಂದರೆ ಇಲ್ಲಿ ಪೈ ಬಾಂಡ್ ಹಿಡಿದೀವಂದ್ರೆ ಇಲ್ಲಿ ಸಿಗ್ಮಾ ಬಾಂಡ್ ಇದ್ದೇ ಇರ್ತೈತಿ. ಪೈ ಬಾಂಡ್ ಆಗ್ಬೇಕಂದ್ರೆ ಫಸ್ಟ್ ಸಿಗ್ಮಾ ಬಾಂಡ್ ಆಗಬೇಕು. ಸೊ ಇಲ್ಲಿಂದ ಕೌಂಟ್ನ ಸ್ಟಾರ್ಟ್ ಮಾಡಿ. ಸಿಗ್ಮಾ ಬಾಂಡ್ 1 2 3 4 5 6 7 8 ಅಂದರೆ ಇದು 7 8 9 10 11 12 13 14 15 16 17 18 19. ಸೊ 5 ಪೈ ಬಾಂಡ್ಸ್, 19 ಸಿಗ್ಮಾ ಬಾಂಡ್ಸ್. ಸಿಗ್ಮಾ ಬಾಂಡ್ಸ್ ಕನ್ಫ್ಯೂಸ್ ಆಗಿದೆ ಅಂದರೆ ಇನ್ನೊಮ್ಮೆ ಹೇಳಿದೆ ನೋಡ್ರಿ. ಇಲ್ಲೇ ಇದು ಪೈಯ ಅಂದರೆ ಇದು ಸಿಗ್ಮಾ. 1 2 3 4 5 6. ಓಕೆ, ಇದು ಹೈಡ್ರೋಜನ್ ನೋಡ್ರಿ ಹೊರಗಿಂದ 7 8 9 10. ಇದು ಆಲ್ರೆಡಿ ಎಣ್ಸಿವಿ, ಇದು ಬಿಡಬೇಕಲ್ಲ. 11 12 13 14 15 16 17 18 19. ಸೊ 5 ಪೈ ಬಾಂಡ್ಸ್, 19 ಸಿಗ್ಮಾ ಬಾಂಡ್ಸ್. ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ಇನ್ನು ಒಂದು ಕ್ವಶನ್ನ ಮಾಡೋಣ ಅಂತ ಈ ವಿಡಿಯೋ ಒಳಗೆ. ಓಕೆ, ನೆಕ್ಸ್ಟ್ ಕ್ವಶನ್. ವಿಚ್ ಆಫ್ ದ ಫಾಲೋಯಿಂಗ್ ಸ್ಪೀಸೀಸ್ ಹ್ಯಾಸ್ ಟೆಟ್ರಾಹೆಡ್ರಲ್ ಜಾಮಿಟ್ರಿ? ಈ 4 ಟೆಟ್ರಾಹೆಡ್ರಲ್ ಜಾಮಿಟ್ರಿ ಯಾವ್ದು ತೋರಿಸುತ್ತಾ ಅಂತ ಕೇಳ್ತಾರೆ. ಶೇಪ್ ಎದ್ರಲ್ಲಿ ಟೆಟ್ರಾಹೆಡ್ರಲ್ ಐತಿ. ದಿಸ್ ಈಸ್ ವೆರಿ ಸಿಂಪಲ್. ಎದ್ರದ್ದು ಯಾವ ಕಂಪೌಂಡ್ ಒಳಗೆ, ಯಾವುದು ಪಾಲಿ ಅಟಮಿಕ್ ಅಯಾನ್ ಒಳಗೆ ಸೆಂಟ್ರಲ್ ಆಟಮ್ದು sp3 ಹೈಬ್ರಿಡೈಸೇಷನ್ ಇರ್ತೈತಿ, ಅದ್ರದ್ದು ಟೆಟ್ರಾಹೆಡ್ರಲ್ ಜಾಮಿಟ್ರಿ ಇರ್ತೈತಿ. ಟೆಟ್ರಾಹೆಡ್ರಲ್ ಜಾಮಿಟ್ರಿ ಇದ್ರೆ sp3 ಹೈಬ್ರಿಡೈಸೇಷನ್, ಅಥವಾ sp3 ಹೈಬ್ರಿಡೈಸೇಷನ್ ಇದ್ರೆ ಟೆಟ್ರಾಹೆಡ್ರಲ್ ಜಾಮಿಟ್ರಿ. ಇದು ನಮ್ಗೆ ಗೊತ್ತು. ಸೊ ಇದ್ರಾಗ sp3 ಯಾವುದು ಅಂತ ನಾವು ಫೈಂಡ್ ಔಟ್ ಮಾಡಿದ್ರೆ ಮುಗೀತು. ಸೊ BH4 ಮೈನಸ್ ಬೋರಾನ್ ಇಸ್ ಸೆಂಟ್ರಲ್ ಆಟಮ್. ಸೆಂಟ್ರಲ್ ಆಟಮಿಗೆ ಎಷ್ಟು ಅಡ್ಜಸೆಂಟ್ ಆಟಮ್ಸ್ ಅದಾವು? 4 ಅದಾವೆ. 4 ಪ್ಲಸ್ ಎಷ್ಟು ಲೋನ್ ಪೇರ್ಸ್ ಅಂದ್ರೆ ಬೋರಾನ್ ಮೇಲೆ ಇರೋದ ಏನು 3 ವ್ಯಾಲೆನ್ಸ್ ಎಲೆಕ್ಟ್ರಾನ್ಸ್. ಓಕೆ, 3 ವ್ಯಾಲೆನ್ಸ್ ಎಲೆಕ್ಟ್ರಾನ್ಸ್ ಇದ್ರ 4 ಬಾಂಡ್ ಹೆಂಗೆ ಮಾಡೈತಿ ಅಂದ್ರೆ ಒಂದು ಎಲೆಕ್ಟ್ರಾನ್ ಎಕ್ಸ್ಟ್ರಾ ಏನು ಮಾಡಿರ್ತೈತಿ. ಸೊ ಅದು ಮಾಡೈತಿ. ಸೊ 4 ಬಾಂಡ್ ಅದು ಮೊದ್ಲ ಕಷ್ಟಪಟ್ಟು ಮಾಡೈತಿ. ಅದ್ರ ಮೇಲೆ ಮತ್ತೆ ಎಷ್ಟು ಎಲೆಕ್ಟ್ರಾನ್ಸ್ ಉಳಿದಾವ ಅಂದ್ರೆ ಉಳಿದ್ರಂಗಿಲ್ಲ. ಸೊ 0 ಲೋನ್ ಪೇರ್ಸ್. ಸೊ 4 + 0 is 4. ಸೊ 4 ಅಂದರೆ 1 ಇತ್ತು, ಎಸ್ ಆಮೇಲೆ 3p. 1 ಇದ್ದು ಎಸ್ ಆಮೇಲೆ 3p. ಸೊ sp3 ಹೈಬ್ರಿಡೈಸೇಷನ್. ದೇರ್ಫೋರ್ ದಿಸ್ ಹ್ಯಾಸ್ ಟೆಟ್ರಾಹೆಡ್ರಲ್ ಜಾಮಿಟ್ರಿ. ಸೊ ಏನು ಮಾಡಿದ್ವಿ ನಾವು, ಎದ್ರದ್ದು ಬೇಕಾದ್ರೆ ನೀವು ಉಳ್ಕಿದ್ದು ಚೆಕ್ ಮಾಡಿ ನೋಡ್ರಿ. ಹೈಬ್ರಿಡೈಸೇಷನ್ ಬೇರೆ ಬೇರೆ ಬರ್ತಾವೆ. ಇದ್ರದ್ದು sp3 ಹೈಬ್ರಿಡೈಸೇಷನ್ ಇತ್ತಂದರೆ ಇದ್ರದ್ದು ಟೆಟ್ರಾಹೆಡ್ರಲ್ ಜಾಮಿಟ್ರಿ. ಆಪ್ಷನ್ ಎ BH4 ಮೈನಸ್ ಹ್ಯಾಸ್ tetrahedral geometry because it has the boron in that molecule, in that polyatomic ion, has sp3 hybridization. Okay, so ಈ ವಿಡಿಯೋದು ಕ್ವಶನ್ಸ್ ಮುಗಿದು. ನಾಗಳೇನೆ ಹೇಳಿದಂಗೆ ಇಂಪಾರ್ಟೆಂಟ್ ಟಾಪಿಕ್ಸ್ ಇನ್ ದಿಸ್ ಚಾಪ್ಟರ್ ಆರ್ ಬಾಂಡ್ ಆರ್ಡರ್, ಬಾಂಡ್ ಲೆಂತ್, ಆಮೇಲೆ ಹೈಬ್ರಿಡೈಸೇಷನ್ ಹೊಳೆ ಬರ್ತೈತಿ, ಬಾಂಡ್ ಆರ್ಡರ್ ಮೇಲೆ ಹೊಳೆ ಬರ್ತೈತಿ, ಆಮೇಲೆ ಡೈಪೋಲ್ ಮೂಮೆಂಟ್, ಪೊಲ್ಯಾರಿಟಿ ಮೇಲೆ ಬರ್ತೈತಿ. ಸೊ ಇವು ಎಲ್ಲ ನಾವು ಜಾಸ್ತಿ ಫೋಕಸ್ ಮಾಡಬೇಕಾಗಿರುವಂಥ ಟಾಪಿಕ್ಸ್. ಓಕೆ, ಸೊ ವಿ ಹ್ಯಾವ್ ಸಾಲ್ವ್ಡ್ ಸಮ್ ಕ್ವಶನ್ಸ್. ಐ ಹೋಪ್ ಯು ಆರ್ ಮೇಕಿಂಗ್ ಯೂಸ್ ಆಫ್ ದೀಸ್ ವಿಡಿಯೋಸ್. ಈ ವಿಡಿಯೋಸ್ ಡೆಫಿನೆಟ್ಲಿ ಈ ವಿಡಿಯೋಸ್ ಒಳಗೆ ನಾನು ಬೇರೆ ಬೇರೆ ಕಾಂಪಿಟೇಟಿವ್ ಎಕ್ಸಾಮ್ಸ್ ಒಳಗಿಂದ ಇಂಪಾರ್ಟೆಂಟ್ ಕ್ವಶನ್ಸ್ ಸಾಲ್ವ್ ಮಾಡ್ಸಕತ್ತೀನಿ. ನಿಮಗೆ ಡೆಫಿನೆಟ್ಲಿ ಹೆಲ್ಪ್ ಅಂತೂ ಆಗುತ್ತೆ. ಸೊ ನೋಡಿರಿ, ಯೂಸ್ ಮಾಡ್ಕೊರಿ. ಈ ಚಾಪ್ಟರ್ ನಾನು ಆಗಲೇ ಒಂದು 2-3 ವೀಡಿಯೋ ಹಿಂದೆ ಒಂದು ವೀಡಿಯೋ ಹಾಕಿದ್ದೆ, ಯಾವ್ಯಾವ ಇಂಪಾರ್ಟೆಂಟ್ ಚಾಪ್ಟರ್ಸ್ ಫಸ್ಟ್ ಇಯರ್ನಾಗಿಂದ ಅಂತ. ಅದರ ಕೆಮಿಕಲ್ ಬಾಂಡಿಂಗು ಒಂದಿತ್ತು. ಸೊ ಕೆಮಿಕಲ್ ಬಾಂಡಿಂಗ್ ನಾನು ಇಂಪಾರ್ಟೆಂಟ್ ಕ್ವಶನ್ಸ್ ಸಾಲ್ವ್ ಮಾಡೀನಿ. ನೀವು ಇವನ್ ವೀಡಿಯೋಸ್ ನೋಡಿರಿ. ಈ ವಿಡಿಯೋಸ್ನಾಗ ನಾನು ಏನೇನು ಟ್ರಿಕ್ಸ್ ಹೇಳ್ಕೊಟ್ಟೀನಿ ಅವು ನಿಮಗೆ ಗೊತ್ತಿದ್ರೆ ಇದ್ರ ಮೇಲೆ ಬರುವಂಥ ಕ್ವಶನ್ಸನ್ನು ನೀವು ಸಾಲ್ವ್ ಮಾಡಬಹುದು. ಇದ್ರ ಜೋಡಿ ನೀವು ಒಂದಿಷ್ಟು ಕ್ವಶನ್ಸ್ ಸಾಲ್ವ್ ಮಾಡಿರ್ಬೇಕು, ಪ್ರಾಕ್ಟೀಸ್ ಮಾಡಬೇಕು. ಓಕೆ, so we'll conclude this video here.
ನಮಸ್ಕಾರ, ಥ್ಯಾಂಕ್ ಯು.